ಬೇರೆ ಯಾವ ಅಭ್ಯರ್ಥಿ ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಶ್ರೀ ಅಗ್ರಹಾರ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷ ಅವಧಿಗೆ ಅವಿರೋಧವಾಗಿ ಆಯ್ಕೆಗಳನ್ನು ಮೂಲಕ ಘೋಷಿಸುತ್ತೇನೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಅಪ್ಪಯ್ಯ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾವ ಅಭ್ಯರ್ಥಿ ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಶ್ರೀ ಅಪ್ಪಯ್ಯ ಅವರು ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದ ಮುಂದಿನ 5 ವರ್ಷ ಅವಧಿಗೆ ಹೇಳಿ ನನ್ನ ಚುನಾವಣಾ ಪ್ರಕ್ರಿಯೆ ವಿವರಿಸುತ್ತೇನೆ ಮತ್ತು ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರಿಗೆ ಈಗ ಚುನಾವಣಾ ಪ್ರಮಾಣ ಪತ್ರವನ್ನು ಆಯ್ತು ರೈಟ್ ಗ್ರೀನ್ ಶಾರ್ಟ್ ಸರ್ ಈ ಕಡೆ ನೋಡಿ. ಹಾಂ ಸಾಕು ಸಾಕು. ಕೃಷ್ಣಮೂರ್ತಿ ಹುಲ್ಲೂರು ಅಪ್ಪಯ್ಯನವರಿಗೆ, ಸುರೇಶ್ ಅಣ್ಣವ್ರಿಗೆ, ನಾಡಗೌಡ ಬಂದಿದ್ದ ವಿಜಯ ನಾಡಗೌಡ ಅವ್ರಿಗೆ, ಬೆಳೆಗಾರರ ಸಹಕಾರ ಸಂಘದ ಏನು 5 ವರ್ಷ ಮೊನ್ನೆ ಜನವರಿ 5ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ 12 ಜನ ನಮ್ಮ ಕಸ್ಬಾ ಮತ್ತು ಟೌನ್ ಇದರಲ್ಲಿ 12 70% ತಗೊಂಡು ನಾವು ಆಯ್ಕೆಯಾದಂಥದ್ದು. ಅದರ ಜೊತೆಯಲ್ಲಿ ಇವತ್ತು 17ನೇ ತಾರೀಕು ಬೆಳಗ್ಗೆ 12 ಗಂಟೆಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಮಾಡಿದಂಥದ್ದು. ಮತ್ತು ನಮ್ಮ ಶಾಸಕರು ಮತ್ತು ಬೈರೇಗೌಡರು ಮತ್ತು ನಾರಾಯಣಗೌಡರು 3 ಜನ ಸೇರಿ ಮುಂದಿನ ಅವಧಿಗೆ ನೀವು ಅಧ್ಯಕ್ಷರಾಗಿ, ದೊಡ್ಡನೂರು ಅಪ್ಪಯ್ಯಗೆ ಉಪಾಧ್ಯಕ್ಷರಾಗಿ ಅಂತ ಅದರ ಮೇರೆಗೆ ಇವತ್ತೆಲ್ಲ ಬಂದು ನಮ್ಮ ಸಂಸ್ಥೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರಿಗೂ ಮತ್ತು ಬಂದಿರೋಂಥ ಅಭಿಮಾನಿಗಳಿಗೂ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಿರ್ದೇಶಕರು ನಮ್ಮನ್ನು ಮತ್ತು ಉಪಾಧ್ಯಕ್ಷರಿಗೆ ಸೇರಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ಇದ್ರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಸುಮಾರು 1978ರಲ್ಲಿ ಪ್ರಾರಂಭ ಆದಂಥದ್ದು ಇವತ್ತು 2025 ಇಸ್ವಿ. ಸುಮಾರು ನಮ್ಮ ಬ್ಯಾಂಕು ರೈತರ ಸೇವಾ ಸಹಕಾರ ಸಂಘ ಅಂತ ನಿಯಮಿತ ಪ್ರಾರಂಭವಾಗಿ ಜೊತೆಗೂಡಿಸಿ 83-85ರಲ್ಲಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಅಂತ ತಂದು ಅದರ ಜೊತೆಯಲ್ಲಿ ನಮ್ಮ ಮಾನ್ಯ ಏನು ಕಾರ್ಮಿಕ ಮಂತ್ರಿ ಬಚ್ಚೇಗೌಡರ ನೇತೃತ್ವದಲ್ಲಿ ನಮ್ಮನ್ನು ತಂದು ಬಿಟ್ಟಂಥದ್ದು. ಈ ಬ್ಯಾಂಕು ಸುಮಾರು ಅವತ್ತು 10 ರಿಂದ 20 ಕೋಟಿ ವಹಿವಾಟು ಇದ್ದಿದ್ದು ಇವತ್ತು ಇದು 4ನೇ ಬಾರಿ, 15 ವರ್ಷ ಆಗಿ 4ನೇ ಬಾರಿ ಅಧ್ಯಕ್ಷರು ಆಯ್ಕೆಗೆ ನಮ್ಮ ಬಚ್ಚೇಗೌಡರು ಕಾರಣ. ಜಿಲ್ಲಾ ಭಾಗದಲ್ಲಿ ಬೆಳೆಸಬೇಕು ಆ ಸಂಸ್ಥೆ ಅಂತೇಳಿ ಇವತ್ತು ಅವ್ರ ಜೊತೆ ಕೆಲಸ ಮಾಡಿ ಮತ್ತು ಅವ್ರ ಮಗ ಜೊತೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಮತ್ತು ಇವತ್ತು ನಮ್ಮ ಬೈರೇಗೌಡರು ನಾರಾಯಣಗೌಡರು ಎಲ್ಲ ಸೇರಿ ಇಲ್ಲ ಈ ಸಮಸ್ಯೆ ಉಳಿಸಿದೆ ಮತ್ತು ನೀವು ಆಯ್ಕೆ ಆಗಿ ಅಂತ ನಮ್ಮ ನಿರ್ದೇಶಕರನ್ನೆಲ್ಲ ಕುಳಿಸಿ ಮಾತನಾಡಿ ಇವತ್ತು ನಾವು ಅವ್ರನ್ನ ನಮ್ಮ ಮನಸ್ಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. 4ನೇ ಬಾರಿಗೆ ಅಧ್ಯಕ್ಷರಾಗಿ ನೀವು ಅವಿರೋಧವಾಗಿ ನಿಮ್ಮ ಮುಂದಿನ ಕ್ರಮಗಳೇನಿರ್ತವೆ, ಯೋಜನೆಗಳು ಕೊಡಬೇಕು ಅಂತ ನಿಮಗೆ ನಮ್ಮ ಇರೋಂಥ ಸಂಸ್ಥೆಗಳು ಈಗಾಗಲೇ 15 ವರ್ಷದಿಂದ ಚಿರಾಸ್ತಿ ಏನಿತ್ತು ಆಲ್ರೆಡಿ ನಮ್ಮೆಲ್ಲ ಬಿಲ್ಡಿಂಗ್ಗಳು ಕಟ್ಟಿ ಇವತ್ತು ಬಾಡಿಗೆ ಬರೋಂಥದ್ದು. ರಿಕ್ರೂಟ್ಮೆಂಟು ಏನು 5 ರಿಂದ 6 ಜನ ನಮ್ಮ ಸಿಬ್ಬಂದಿಗಳು ಸುಮಾರು 250 ರೂಪಾಯಿ ಕೆಲಸ ಮಾಡ್ತಿದ್ದರು. ಇವತ್ತು 60, 70, 1 ಲಕ್ಷ ರೂಪಾಯಿ ಅವರು, ಯಾಕಂದರೆ ಅವ್ರದ್ದೇ ಶ್ಲಾಘನೆ. ನಮ್ಮ ಸಿಬ್ಬಂದಿಗಳು
ನೇತೃತ್ವದಲ್ಲಿ ಇದನ್ನು ನಾವು ಬಂದ ಮೇಲೆ ಅವ್ರಿಗೆ ಪೂರಕವಾಗಿ ನಾವಿದ್ದೀರಿ, ನೀವು ಈ ಸಂಸ್ಥೆಯನ್ನು ಬೆಳೆಸಿ ಅಂತ ಹೇಳಿದಾಗ ನಮ್ಮ CEO ಹಿಂದೆ ಇದ್ದವರು ಈಗಿರೋರು, ಅದಕ್ಕೆ ಹಿಂದೆ ಇರೋದಕ್ಕಿಂತ ನಾರಾಯಣವರು ಬ್ಯಾಂಕಿಂಗ್ ಸಂಸ್ಥೆನಾಗ ಅವ್ರು BCom ಓದಿರೋದ್ರಿಂದ ನಮ್ಮ ಹಣ ಎಲ್ಲಿನೂ ದುರುಪಯೋಗ ಆಗ್ತಿದ್ದಕ್ಕೆ ಅದನ್ನು ಬಳಸ್ಕೊಂಡು ಅದನ್ನು ಇವತ್ತು 800 ಕೋಟಿಗೆ ತಂದಂಥ ಟ್ರಾನ್ಸಾಕ್ಷನ್ ನಮ್ಮ ಇದ್ರದ್ದು ಸುಮಾರು ಮನೆ ಜನರಲ್ ಬಳಿಗೆ ಬಂದಾಗ ನಮ್ಮ ಶಾಸಕರೆಲ್ಲ ಬಂದು ಸುಮಾರು 1,71,00,000 ನಮ್ಮದು ಲಾಭ ಬಂದಂಥದ್ದು. ಅದ್ರ ಜೊತೆಯಲ್ಲಿ ಮುಂದೆ ಇರೋಂಥ ಏನು ನಾವು ಇರೋಂಥ ಹಳೆ ಬಿಲ್ಡಿಂಗ್ಗಳನ್ನ ನವೀಕರಣ ಮಾಡಿ ಇನ್ನೂ ಹೆಚ್ಚಿನ ಬಾಡಿಗೆ ಬರೋಂಥ ಕೆಲಸ ಮಾಡೋದು. ರೈತರ ಈಗ ಭಾಳ ಕಡಿಮೆ ಆಗ್ತಿದ್ದಾರೆ, ಅದಕ್ಕೆ ಈಗ ಮಲ್ಟಿಪರ್ಪಸ್ ಅಂತ ವಿವಿಧ ವಿದ್ವೇಷ ಶಾಖೆ ಅಂತ ಪ್ರಾರಂಭಿಸಿ ಇವತ್ತು ನಮ್ಮ ಸೇವಿಂಗ್ಸ್ ಅಕೌಂಟ್ಸ್ಗಳಲ್ಲಿ ಮತ್ತು ನಮ್ಮ ಡಿಪಾಸಿಟಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು, ನಮ್ಮ ಸಿಬ್ಬಂದಿ ಮೇಲೆ ನಂಬಿಕೆ ಇಟ್ಟು ಭಾಳ ಹಣ ಇದು ಮಾಡಿ ಇವತ್ತು ನಮ್ಮ ಯಾವುದೇ ರೈತರು ಬಂದಾಗ ನ್ಯಾಷನಲೈಸೇಷನ್ ಬ್ಯಾಂಕ್ನಲ್ಲಿ ಭಾಳ ತಾತ್ಕೊಬೇಕಾಗುತ್ತೆ. ಅದಕ್ಕೆ ಅವರು ಗೋಲ್ಡ್ ಲೋನ್ ಕೊಟ್ಟಂಥದ್ದು, KCC 0% ಕೊಟ್ಟಂಥದ್ದು, MTL ಲೋನ್ ಕೊಟ್ಟಂಥದ್ದು, ಇವೆಲ್ಲನೂ 98% ಇವತ್ತು ನಮ್ಮ ಬ್ಯಾಂಕು NPA ಆಗ್ದಿರ A ಗ್ರೇಡ್ ತಂದು ಇವತ್ತು ಮುಂದುವರ್ಸ್ಕೊಳ್ಳೋಂಥ ಕೆಲಸ ಮಾಡಿ 4ನೇ ಬೇರೆನೂ ನಮ್ಮ ಹೈಕಮಾಂಡರು ಆಯ್ಕೆ ಮಾಡಿ ಕೊಟ್ಟಾಗ ಇವ ನಮ್ಮ ನಿರ್ದೇಶಕರು ಅದೇ ಮಾರ್ಗವಾಗಿ ನಮ್ಗೆ ಸಹಕಾರ ಕೊಡ್ತಾರೆ. ಅದೇ ರೀತಿ ನಾವು ಪೂರ್ತಿ ನಮ್ಮ ಬೋರ್ಡು ಸಹಕಾರ ನಮ್ಮ ಸಿಬ್ಬಂದಿ ಮೇಲೆ ನಂಬಿಕೆ ಇಟ್ಟು ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಟು ಇವತ್ತು ನಮ್ಮನ್ನು ಪುನರ್ ಆಯ್ಕೆ ಮಾಡಿದ್ದಾರೆ. ಬ್ಯಾಂಕಿನ ಎಲ್ಲ ವ್ಯವಹಾರಗಳನ್ನ ಡಿಜಿಟಲೀಕರಣ ಮಾಡಬೇಕು ಅಂತೇಳಿ ಎಲ್ಲ ಸುಮಾರು ನಾವು ಬಂದಾಗೆ ಈ ಸಂಸ್ಥೆ ಡಿಜಿಟಲೀಕರಣ ಆಗಬೇಕಾಗಿದ್ರೆ ಮಂಗಳೂರಿನಿಂದ ಕರೆಸಿ ನಮ್ಮದೇ ಸಾಫ್ಟ್ವೇರ್ ವಿಂಗ್ ಅಂತ ಮಾಡಿ ಭಾಳ, ಯಾಕಂತಂದರೆ 208 ಶಾಖೆ ಇದೆ. ಭಾಳ 208 ಶಾಖೆಯಲ್ಲಿ ನಡೆದಂಥ ಅವ್ಯವಹಾರಗಳು ಇವತ್ತು DCC ಬ್ಯಾಂಕಲ್ಲಿ ನಾವು ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ನಾವು ಸುಮಾರು 15 ವರ್ಷ ಹಿಂದೆ ಇದ್ದಿದ್ದಂಥ DCC ಬ್ಯಾಂಕು ಡಿಜಿಟಲೀಕರಣ ಮಾಡಬೇಕಂತ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ಇವತ್ತು ಅದಕ್ಕೆ ಸಂಸ್ಥೆಗಳಿಗೆ ಹಣ ಬರಬೇಕಾಗಿರೋಂಥದ್ದು IT ವಿಂಗ್ ಅಂತ ಮಾಡಿ IT ವಿಂಗಲ್ಲಿ ಇವತ್ತು ನಮ್ಮ BCom ಓದಿರೋಂಥವ್ರು ನಮ್ಮ CEO ಅವರಾಗಿರೋದ್ರಿಂದ ಅವ್ರಿಗೆ ಇರೋಂಥ ಟ್ರೈನಿಂಗ್ ಕೊಟ್ಟು ಅದ್ರದ್ದು ಟ್ರೈನಿಂಗ್ ಜೊತೆಯಲ್ಲಿ ಇವತ್ತು ನಮ್ಮ IT ವಿಂಗ್ ಇರೋದ್ರಿಂದ ನಮ್ಮದೇ ಒಂದು ಸಾಫ್ಟ್ವೇರ್ ನಮ್ಮ ಬ್ಯಾಂಕ್ಗೆ ಇವತ್ತು ಇದನ್ನು ಥ್ರೂಔಟ್ ಕರ್ನಾಟಕ ಮತ್ತು ಭಾರತ ಸರ್ಕಾರಕ್ಕೆ ಕಲೆಕ್ಷನ್ ಕೊಡಬೇಕು ಅಂತ ಅವರು ಮಾಡ್ತಿದ್ದಾರೆ. ಇನ್ನೊಂದು 2-3 ವರ್ಷದಲ್ಲಿ ಆಗ್ಬೋದು. ಅದರಿಂದ ಮುಂದೇನೂ ಬೆಳ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕು, ನಮ್ಮ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸಬೇಕು, ನಮ್ಮ ಸಿಬ್ಬಂದಿನೂ ಅದೇ ರೀತಿಯಾಗಿ ನಾವು ಸಹಕಾರ ಕೊಟ್ಟು ಅವ್ರಿಗೂ ಅಭಿನಂದನೆ ಸಲ್ಲಿಸಿ ಮಾತಾಡ್ತೀವಿ.